ಇತ್ತೀಚಿನ ದಿನಗಳಲ್ಲಿ ನಾವು ಪದೇ ಪದೇ ಒಂದು ನೋವಿನ ಸುದ್ದಿಯನ್ನು ಕೇಳ್ತಾ ಇದ್ದೇವೆ. ಕೆಲವು ಯುವಕರು ಆರ್ಥಿಕ ನಷ್ಟ, ಸಂಬಂಧಗಳ ಸಮಸ್ಯೆ ಅಥವಾ ಜೀವನದ ಒತ್ತಡವನ್ನು ತಾಳಲಾರದೆ ಅತ್ಯಂತ ದುಃಖಕರ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಉದಾಹರಣೆಗೆ ಸೂಸೈಡ್, ಆತ್ಮಹತ್ಯೆ, ಅಥವಾ ತಾನೇ ಆತ್ಮಹತ್ಯೆ ಮಾಡಿಕೊಳ್ಳೋದು, ಇಲ್ಲ ಕುಟುಂಬದ ಸದಸ್ಯರನ್ನೇ ಕೊಲೆ ಮಾಡೋದು. ಇಂತಹ ಪ್ರತಿಯೊಂದು ಘಟನೆ ನಮಗೆ ಒಂದು ಪ್ರಶ್ನೆನ ಕೇಳುತ್ತೆ. ನಾವು ನಮ್ಮ ಮಕ್ಕಳಿಗೆ ಬದುಕನ್ನು ಗೆಲ್ಲುವುದನ್ನು ಕಲಿಸ್ತಾ ಇದ್ದೀವೋ ಅಥವಾ ಕೇವಲ ಪರೀಕ್ಷೆಯಲ್ಲಿ ಗೆಲ್ಲೋದನ್ನು ಮಾತ್ರ ಕಲಿಸ್ತಾ ಇದ್ದೀವೋ? ಇಂದು ನಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ, ಉತ್ತಮವಾದ ಮೊಬೈಲ್, ಉತ್ತಮ ಸೌಲಭ್ಯಗಳನ್ನು ಕೊಡ್ತಾ ಇದ್ದೇವೆ. ಆದರೆ ಅದರ ಜೊತೆಗೆ ಸೋಲನ್ನು ಹೇಗೆ ಸ್ವೀಕರಿಸಬೇಕು, ಒತ್ತಡವನ್ನು ಹೇಗೆ ನಿಭಾಯಿಸಬೇಕು, ಹಣವನ್ನು ಹೇಗೆ ನಿರ್ವಹಿಸಬೇಕು, ಭಾವನೆಗಳನ್ನು ಹೇಗೆ ನಿಯಂತ್ರಿಸಬೇಕು ಎಂಬ ಜೀವನ ಕೌಶಲ್ಯಗಳನ್ನು ನಾವು ನಿಜವಾಗಿಯೂ ಕಲಿಸ್ತಾ ಇದ್ದೀವಾ? ಇಂದು ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲವೂ ಕ್ಷಣಾರ್ಧದಲ್ಲಿ ಸಿಗ್ತಾ ಇದೆ. ಒಂದು ಮನರಂಜನೆ ಇರ್ಬೋದು, ಮಾಹಿತಿ ಇರ್ಬೋದು, ಪ್ರೇರಣೆ ಇರ್ಬೋದು, ಎಲ್ಲದೂ ಒಂದೇ ಕ್ಲಿಕ್ಕಲ್ಲಿ ಸಿಗ್ತಾ ಇದೆ. ಆದರೆ ನಿಜವಾದ ಜೀವನದಲ್ಲಿ ಯಶಸ್ಸಿಗೆ ತಾಳ್ಮೆ, ಶಿಸ್ತು, ಪರಿಶ್ರಮ, ಸರಿಯಾದ ಮಾರ್ಗದರ್ಶನ ಬೇಕಾಗುತ್ತದೆ. ಮತ್ತು ಯಾವುದೇ ದೊಡ್ಡ ಆರ್ಥಿಕ ನಿರ್ಧಾರಗಳನ್ನು ಭಾವನೆಯಿಂದಲ್ಲ, ಜ್ಞಾನದಿಂದ ತೆಗೆದುಕೊಳ್ಳಬೇಕಾಗಿದೆ. ನಮ್ಮ ಪೋಷಕರಿಗೆ ಒಂದು ಸಣ್ಣ ಮನವಿಯನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಪ್ರತಿದಿನ ಒಂದು ಸ್ವಲ್ಪ ಸಮಯ ಮಕ್ಕಳ ಜೊತೆ ಮೊಬೈಲ್ ಇಲ್ಲದೆ ಬದುಕಬಹುದಾ? ಅವರ ಸ್ನೇಹಿತರ ಬಗ್ಗೆ ಕೇಳಬಹುದಾ? ಮಕ್ಕಳ ಕನಸುಗಳನ್ನು ಕೇಳಬಹುದಾ? ಅವರ ಭಯಗಳನ್ನು ಕೇಳಬಹುದಾ? ಸಂಬಂಧಿಕರೊಂದಿಗೆ, ಸಮಾಜದೊಂದಿಗೆ ಬೆರೀಲಿಕ್ಕೆ ಮಕ್ಕಳಿಗೆ ಅವಕಾಶ ನೀಡಬಹುದಾ? ಈ ಸಂಭಾಷಣೆಗಳು ಅವರ ಆತ್ಮವಿಶ್ವಾಸವನ್ನು ಬೆಳೆಸ್ತವೆ. ಎಷ್ಟೋ ಮನೆಗಳಲ್ಲಿ ಯಾರಾದರೂ ಅತಿಥಿಗಳು, ಸಂಬಂಧಿಕರು ಯಾರೇ ಬಂದರೂ ಕೂಡ ಮಕ್ಕಳು ರೂಮಲ್ಲಿರ್ತಾರೆ. ಏನು ಮಾಡ್ತಾ ಇರ್ತಾರೆ? ಆನ್ಲೈನಲ್ಲೋ ಆಫ್ಲೈನಲ್ಲೋ ಅವ್ರಿಗೆ ಬೇಕಾದನ್ನು ಓದ್ಕೊಳ್ತಾ ಇರ್ತಾರೆ. ಸಮಾಜವನ್ನಾಗಲಿ ಸಂಬಂಧಿಕರನ್ನಾಗಲಿ ಇವತ್ತು ಮಕ್ಕಳು ಬಂದು ಮಾತಾಡಿಸ್ತಾ ಇಲ್ಲ. ನಾವು ನಮ್ಮ ಮಕ್ಕಳನ್ನು ಕೇವಲ ಯಶಸ್ವಿಗಳನ್ನಾಗಿಸದೆ ಒಬ್ಬ ಜವಾಬ್ದಾರಿಯುತ, ಭಾವನಾತ್ಮಕ, ಸದೃಢ, ಆರ್ಥಿಕವಾಗಿ ಜಾಗೃತ ಮತ್ತು ಮೌಲ್ಯಯುತ ಭಾರತೀಯ ಸತ್ಪ್ರಜೆಗಳನ್ನಾಗಿ ಬೆಳೆಸಬೇಕಾಗಿದೆ. ನಿಮಗೆ ಈ ವಿಚಾರ ಒಪ್ಪಿದರೆ ಕಮೆಂಟಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಇಂತಹ ಲೈಫ್ ಕೋಚಿಂಗ್ ಹಾಗೂ ಫೈನಾನ್ಷಿಯಲ್ ಎಜುಕೇಷನ್ ಕುರಿತ ಉಪಯುಕ್ತವಾದ ವಿಡಿಯೋಗಳಿಗಾಗಿ ನಮ್ಮನ್ನು ಫಾಲೋ ಮಾಡಿ. ಧನ್ಯವಾದ.